ನಮಸ್ಕಾರ ಸ್ನೇಹಿತರೆ, ಶುಭೋದಯ. ತನ್ನ ತಂದೆಯ ಜೊತೆ ಸೇರಿ ಅಂದ್ರೆ ಧೃತರಾಷ್ಟ್ರನ ಜೊತೆ ಸೇರಿ ದುರ್ಯೋಧನ ದುರಾಲೋಚನೆಯಿಂದ ಪಾಂಡವರ ಸಾಮ್ರಾಜ್ಯವನ್ನ ಆಕ್ರಮಣ ಮಾಡ್ಬೇಕನ್ನೋ ಬಯಕೆ ಇರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆ ಪಕ್ಷಕ್ಕೆ ಸೇರುವಂತ ಜನ ಕೂಡ ಅಂತವರೇ ಆಗಿರ್ತಾರ. ಆದ್ರೆ ನಮ್ಮ ಅರ್ಜುನ್ಗೆ ಯುದ್ಧಕ್ಕೆ ಬರೋ ಮೊದಲು ಅವ್ರು ಯಾರೆಂಬ ನೋಡ್ಬೇಕು ಅನ್ನೋ ಒಂದು ಸಣ್ಣ ಕುತೂಹಲ. ಅದು ಶಾಂತಿ ಸಂಧಾನಕ್ಕೆ ಅಲ್ಲ. ಯಾಕಂದ್ರೆ ಆಲ್ರೆಡಿ ಅರ್ಜುನನಿಗೆ ಗೊತ್ತಿತ್ತು ಗೆಲುವಿನ ಸಂಕೇತ ಸಿಕ್ಕಿತ್ರಿ, ನಮ್ಮ ಕೃಷ್ಣ ಪರಮಾತ್ಮ ಸಾರಥಿಯಾಗಿ ಪಕ್ಕದಲ್ಲಿ ಕುತ್ಕೊಂಡಿದ್ರ ಅಂತ ಹೇಳಿ. ಪ್ರತಿನಿತ್ಯ ಜೀವನದಲ್ಲಿ ಎಷ್ಟೋ ವಿರೋಧಿಗಳು, ಶತ್ರುಗಳು ಹುಟ್ಕೊಂತಾರೆ. ಅವ್ರ ಜೊತೆ ನಾವು ದಿನ ಪ್ರತಿ ಹೋರಾಟ ಮಾಡ್ತಾ ಇರ್ತೇವೆ. ಆ ಹೋರಾಟ ಮಾಡೋವಾಗ ಅವ್ರ ಸುತ್ತಮುತ್ತಲು ಯಾರಿದಾರ ಅಂತೇಳಿ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದು ಶಾಂತಿ ಸಂಧಾನಕ್ಕಲ್ಲ, ಯುದ್ಧ ಮಾಡ್ಲಿಕ್ಕೆ, ಯುದ್ಧದ ತಯಾರಿ ಹೆಂಗಿರ್ಬೇಕಪ್ಪ ಅಂತ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಅಷ್ಟೇ. ಇದು ಭಗವದ್ಗೀತೆ 23ನೇ ಶ್ಲೋಕದಲ್ಲಿ ತುಂಬಾ ಅದ್ಭುತವಾಗಿ ಅನುವಾದ ಇದೆ.